ನೋಡಿ ಈ ಬೆಂಕಿ ಹೆಂಗೆ ಹತ್ಕೊಂತ ಗೊತ್ತಿಲ್ಲ, ಯಾರು ಹಸಿದ್ರು ಗೊತ್ತಿಲ್ಲ. ಈ ಮರನೇ ಸುಟ್ಟೋಗ್ತೈತೆ. ಇಷ್ಟು ದೊಡ್ಡ ಮರ. ಆ್ಯಕ್ಚುಲಿ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಅಂದರು. ಆದರೆ ಅವರು ಬಂದರೆ ಇಲ್ಲಿ ಎಲ್ಲಿ ನಿಂತ್ಕೊಂಡು ಹಾರಿಸ್ತಾರೆ ಅಂತಲೇ ಗೊತ್ತಿಲ್ಲ. ಮತ್ತು ಇದೊಂದು ಮರ ಅಲ್ವಾ, ನಿಂತ್ಕೊಂಡು ಆರಾಮಾಗಿ ಹೋಗ್ತಾ ಇದೆ. ಇದು ಯಾರ ಪ್ರಾಪರ್ಟಿನೂ ಅಲ್ಲ. ಇವಾಗಂತೂ ಇಲ್ಲಿ ಇಷ್ಟು ಈ ಒಂದು ಜಾಗದಲ್ಲಿ ಸಿಕ್ಕಾಬಟ್ಟೆ ಹೊಗೆ ಆವರಿಸಿದೆ. ಮತ್ತು ಬೆಂಕಿ ಬಿದ್ದಿದೆ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಅವ್ರು ಯಾರೂ ತಲೆ ಕೆಡಿಸ್ಕೊತಲ್ಲ. ಇದು ಆ್ಯಕ್ಚುಲಿ ಎಷ್ಟು ದೊಡ್ಡ ಮರ ಅಂತ ಈ ಕಡೆ ಬಂದರೆ ಗೊತ್ತಾಗುತ್ತೆ. ಇದರ ನೆರಳಲ್ಲಿ ಹಸು ಮಲಗಿದೆ, ಜನರು ಕೂಡ ಮಲಗಿದ್ದಾರೆ. ಆ ಮಲಗಿರೋ ಜನ ಇದ್ರು ನಾಳೆ ಇರಲ್ಲ. ಇದು ಇದೇ ಥರ ಇದು ಹತ್ಕೊಂಡು ಉರಿದ್ರೆ ಇನ್ನೊಂದು 4-5 ಅವರು. ಈ ಮರ ನಾಳೆ ಅವರು ಮಲ್ಕೊಳಕ್ಕಿರಲ್ಲ. ಹಂಗಾಗಿ ಅವರು ತಲೆ ಕೆಡಿಸ್ಕೊತಲ್ಲ, ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಲ್ಲ. ಹಾಂ ಬರ್ತಾ ಇದೆ ಫೈ ಬಂತು, ಇನ್ನು ಬರ್ತಾ ಇದೆ. ಸರ್ ಬನ್ನಿ, ಆ ಜಾಗ ಒಂದ್ಸಲ ನೋಡಿ ಬನ್ನಿ. ಸರ್ ಅಲ್ಲೊಂದು ರೋಡ್ ಇದೆ, ಹೋಗ್ಬಿಡುತ್ತೆ. ಆರ್ಸಿ ಸರ್, ಎಲ್ಲ ಕಡೆ ಬೆಂಕಿ ಇದೆ. ಬಾ, ಇದೊಂದು ಸ್ವಲ್ಪ ಇಟ್ಕೊಂಡಿಂದ. ಸಾಕು. ಹಾಂ, ಈ ಮರದ ಮೇಲೆ ಸರ್ ಇದೇ ಫೋಕಸ್ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಯಾರು ಸುಮ್ಮನೆ ಇದ್ರೋ ಗೊತ್ತಿಲ್ಲ. ನಾನು ಕಾಲ್ ಮಾಡಿದೆ, ನನ್ನ ನಂತರ ಬೇರೆ ಇನ್ನೊಂದಷ್ಟು ಜನ ಕಾಲ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಮುಂದೆ ಎಷ್ಟೇ ಕಸ ಬಿದ್ದಿದ್ರು ಅದನ್ನು ನಗರಸಭೆಯಲ್ಲಿ ತಪ್ಪಿದ್ರೆ ಮಹಾನಗರ ಪಾಲಿಕೆಗೆ ತಗೋಗಿ ಅಂತ ಮನವಿ ಮಾಡಿ. ಬೆಂಕಿ ಅಂತೂ ಹಚ್ಚಬೇಡಿ. ನನ್ನ ಕಣ್ಮುಂದೆನೇ ಎಷ್ಟೋ ಅವಘಡಗಳು ನಡೆದಿದೆ. ಸರ್ ಮರ ಜೀವಂತವಾಗಬೇಕಂದ್ರೆ ಮರ ಕೊಡಿರಿ ಸರ್, ಇಲ್ಲಾಂದರೆ ಸತ್ತೋಗ್ಬಿಡುತ್ತೆ ಬೇಗ ಅದು. ನೋಡಿ, ಇಷ್ಟು ದೊಡ್ಡ ಮರಕ್ಕೆ ಬೆಂಕಿ ಹತ್ತಿದೆ. ಆದರೆ ಯಾವ ಕಾರಣಕ್ಕೆ ಹತ್ತಿದೆ, ಮತ್ತು ಬಿಸಿಲಿನ ತಾಪ ಜಾಸ್ತಿ ಇದೆ, ಆ ಒಂದು ಕಾರಣಕ್ಕೂ ಕೂಡ ಹತ್ತಿರ್ಬೋದು. ಪಕ್ಕದಲ್ಲಿ ಯಾರೋ ನೋಡಿ ಕಸ ಇದೆಯಲ್ಲ, ಕಸದ ರಾಶಿ, ಆ ಕಸದ ರಾಶಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ. ಅದು ಹರಡಿಕೊಂಡು ಈ ಮರಕ್ಕೆ ಬಂದಿದೆ. ಈ ಮರದ ಕೊಂಬೆಲೆಲ್ಲ ಇದೆ ನೋಡಿ ಬೆಂಕಿ, ಈ ಕೊಂಬೆ ಮೇಲೆ ಇದೆ ಸರ್. ಇನ್ನೂ ಆ ಕಡೆ ಎಲ್ಲ ಇದೆ, ಇನ್ನೂ 2 ಲೆಂತ್ ಬೇಕು, ಇನ್ನೂ ಆ ಕಡೆ ಎಲ್ಲ ಹೋಗ್ಬೇಕು. ಎಷ್ಟು ಜಾಗ ನೋಡಿ ಸುಟ್ಟು ಕರಕಲಾಗಿದೆ. ಇದೆಲ್ಲ ಆಲ್ರೆಡಿ ಕಟ್ ಮಾಡಿ ನೋಡಿ, ಅಲ್ಲೆಲ್ಲ ಕಟ್ ಮಾಡಿ ಇಲ್ಲಿ ಲೈನಿಗೆ ಟಚ್ ಆಗುತ್ತೆ ಅಂತ ಅವಾಗಲೇ ಕಟ್ ಮಾಡಿದ್ರು. ಇದು ಕಟ್ ಮಾಡಿರೋದು ಕೆಳಗಡೆ ಇರೋದೆಲ್ಲ ಒಣಗಿತ್ತಲ್ಲ, ಬೆಂಕಿ ಬೇಗ ಹತ್ಕೊಂತು. ಇಲ್ಲಿ ಬೆಂಕಿ ಎತ್ತಿದ್ದು ಅಲ್ಲಿ ಒಣಗಿರೋ ಚಕ್ಕೆ ಇರುತ್ತಲ್ಲ ಮೇಲ್ಪದರ ಮರದ್ದು, ಅಲ್ಲಿಗೆ ಹತ್ಕೊಂತು. ಕ್ರಮೇಣ ಅದು ಮೇಲ್ಗಡೆ ಹೋಗಿ ಅಲ್ಲಿ ತನಕನೂ ಇದೆ ನೋಡಿ ಬೆಂಕಿ. ಕಾಣಿಸ್ತಾ ಇದೆಯಾ? ಆ ಬೆಂಕಿ ಆರಿಸ್ಲಿಲ್ಲ ಅಂದರೆ ರಾತ್ರಿ ಪೂರ್ತಿ ಕವರ್ಕೊಂಡು ಇಡೀ ಮರನೇ ಸುಟ್ಟಾಕ್ಬಿಡುತ್ತೆ. ಈಗ ಇನ್ನೊಂದು ವ್ಯಾನ್ ಬಂದಿದೆ, ಫೈರ್ ಇಂಜಿನ್ನು ಇನ್ನೊಂದು ಬಂದಿದೆ. ಅಂದರೆ ಜಾಸ್ತಿ ಕೆಪಾಸಿಟಿದು ಇದು. ಮೊದಲು ಬಂದಿದ್ದು ಕಡಿಮೆ ಕೆಪಾಸಿಟಿ. ಮೊದಲು ಬಂದಿದ್ರಲ್ಲಿ ಇಷ್ಟು ಆರಿಸಿದ್ದಾರೆ ನೋಡಿ. ಈಗ ಇನ್ನೊಂದು ಬಂದಿದೆಯಲ್ಲ, ಅದ್ರಲ್ಲಿ ಪೂರ್ತಿ ಕಂಪ್ಲೀಟ್ ಆರಿಸಿದ್ರೆ. ಇವತ್ತೇನಾದ್ರು ಫೈರ್ ಇಂಜಿನ್ ಅವ್ರು ಬಂದಿಲ್ಲ ಅಂತ ಅಂದಿದ್ರೆ ಈ ಮರ ಸುಟ್ಟೋಗ್ತಿತ್ತು ಅಂತಂದರೆ ನೋಡಿ ಎಷ್ಟು ಜೀವಿಗಳಿಗೆ ಆಶ್ರಯ ನೀಡ್ತಿತ್ತು. ಕೆಳಗಡೆ ಸೋಂಬೇರಿಗಳೆಲ್ಲ ಮಲ್ಕೋತಾರೆ, ಅವ್ರಿಗೂ ಆಶ್ರಯ ನೀಡ್ತಿತ್ತು. ಆ ಸೋಂಬೇರಿಗಳು ಕೂಡ ಈ ಮರಗಳ ಬಗ್ಗೆ ಯೋಚನೆ ಮಾಡಲ್ಲ, ಸುಮ್ಮನೆ ಮಲಗೋರೆ ಬೆಂಕಿ ಹತ್ತು ಉರಿತಾ ಇದ್ವಿ. ಮತ್ತು ಇದು ರೈಲ್ವೆ ಡಿಪಾರ್ಟ್ಮೆಂಟು ತುಂಬ ನಿಗಾ ವಹಿಸ್ಬೇಕಾಗಿರೋವಂಥದ್ದು. ಯಾಕಂದರೆ ಪಕ್ಕದಲ್ಲೇ ಎಲೆಕ್ಟ್ರಿಕ್ ಲೈನ್ಗಳಿವೆ, TC ಇದೆ, ಅವರು ನಿಗಾ ವಹಿಸ್ಬೇಕಾಗಿರೋದು. ಇಲ್ಲಿಗೆ ಆಲ್ಮೋಸ್ಟ್ ಬೆಂಕಿ ಎಲ್ಲ ನೆನೆಸಿದ್ದಾರೆ. ಇಲ್ಲೊಂದು ಸ್ವಲ್ಪ ಇದೆ, ಇವಾಗ ಆ ಕೆಲಸ ನಡೀತಿದೆ, ನೆನೆಸೋ ಕಾರ್ಯ. ಇಲ್ಲಿದೆ ನೋಡಿ, ಇಲ್ಲಿ ನೀರು ಹಾಕಿದ್ರು ಬೆಂಕಿ ಹತ್ಕೊ ಉರಿತಾ ಇದ್ದಿಲ್ಲ. ಹಾಂ, ಅನಾಹುತ ಆಗಿದ್ರೆ ಏನು ಕಥೆ ಇದೆ? ಅದನ್ನೇ ಸರ್. ಸರಿ ಸರ್, ಬಾಯ್, ಹೋಗ್ತೀವಿ ಸರ್. ಸರಿ, ಓಕೆ. ಹಾಂ, ಥ್ಯಾಂಕ್ ಯು.